ನಮಸ್ಕಾರ. ಡಿಜಿಟಲ್ ಡಿಚ್ಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ವರ್ತಕರ ಸಂಘ ಇದೀಗ ಬಂದ್ ಮಾಡೋದಕ್ಕೆ ಏನು ಕರೆ ಕೊಟ್ಟಿತ್ತು, ಆ ಬಂದ್ ಕರೆಯನ್ನ ವಾಪಸ್ ಪಡೆದಿದೆ. ಡಿಜಿಟಲ್ ಪೇಮೆಂಟ್ಗೆ ವರ್ತಕರು ಒಪ್ಪಿಗೆ ಸೂಚಿಸಿದ್ದಾರೆ. ವರ್ತಕರ ಶುಕ್ರವಾರದ ಬಂದ್ ವಾಪಸ್ ಪಡೆಯಲಾಗಿದೆ. ಸಿಎಂ ಸಭೆ ಬೆನ್ನಲ್ಲೇ ಪ್ರತಿಭಟನೆ ರದ್ದು ಮಾಡಿದ್ದಾರೆ. ಸಿಎಂ ಮನವಿಗೆ ವರ್ತಕರು ಸ್ಪಂದಿಸಿದ್ದಾರೆ. ವರ್ತಕರ ಮಹತ್ವದ ನಿರ್ಧಾರ, ಹಾಲು ಹಣ್ಣು ತರಕಾರಿಗಳಿಗೆ ತೆರಿಗೆ ಇರಲ್ಲ ಅಂತ ಸಿಎಂ ಹೇಳಿದ್ದಾರೆ. ಹಾಗಾಗಿ ವರ್ತಕರ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಜೊತೆ ಸಭೆಯ ಬಳಿಕ ವರ್ತಕರು ಶುಕ್ರವಾರದ ಬಂದ್ ಅನ್ನು ವಾಪಸ್ ಪಡೆದಿದ್ದಾರೆ. ಏನೇನು ಅಶ್ಯೂರ್ ಮಾಡಿದ್ದಾರೆ ಸಿಎಂ, ಈ ಎಲ್ಲಾ ವಿಚಾರಗಳು ಇನ್ನಷ್ಟೇ ಅಪ್ಡೇಟ್ ಬರಬೇಕಾಗಿದೆ. ವರ್ತಕರ ಶುಕ್ರವಾರದ ಬಂದ್ ವಾಪಸ್ ಆಗಿದೆ. ಹೇಳಿದ 25ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ. ಅವರು ವಾಪಸ್ ತಗೋತೀವಿ ಅಂತ ಹೇಳಿ ಮನವಿ ಮಾಡಿದ್ದಾರೆ, ಆಮೇಲೆ ಒಪ್ಕೊಂಡಿದ್ದಾರೆ. 25ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ. ಅವರು ವಾಪಸ್ ತಗೋತೀವಿ ಅಂತ ಹೇಳಿ ಮನವಿ ಮಾಡಿದ್ದಾರೆ, ಆಮೇಲೆ ಒಪ್ಕೊಂಡಿದ್ದಾರೆ. 25ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು. ನಮಸ್ಕಾರ. ಡಿಜಿಟಲ್ ಡಿಚ್ಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ವರ್ತಕರ ಸಂಘ ಇದೀಗ ಬಂದ್ ಮಾಡೋದಕ್ಕೆ ಏನು ಕರೆ ಕೊಟ್ಟಿತ್ತು, ಆ ಬಂದ್ ಕರೆಯನ್ನ ವಾಪಸ್ ಪಡೆದಿದೆ. ಡಿಜಿಟಲ್ ಪೇಮೆಂಟ್ಗೆ ವರ್ತಕರು ಒಪ್ಪಿಗೆ ಸೂಚಿಸಿದ್ದಾರೆ. ವರ್ತಕರ ಶುಕ್ರವಾರದ ಬಂದ್ ವಾಪಸ್ ಪಡೆಯಲಾಗಿದೆ. ಸಿಎಂ ಸಭೆ ಬೆನ್ನಲ್ಲೇ ಪ್ರತಿಭಟನೆ ರದ್ದು ಮಾಡಿದ್ದಾರೆ. ಸಿಎಂ ಮನವಿಗೆ ವರ್ತಕರು ಸ್ಪಂದಿಸಿದ್ದಾರೆ. ವರ್ತಕರ ಮಹತ್ವದ ನಿರ್ಧಾರ, ಹಾಲು ಹಣ್ಣು ತರಕಾರಿಗಳಿಗೆ ತೆರಿಗೆ ಇರಲ್ಲ ಅಂತ ಸಿಎಂ ಹೇಳಿದ್ದಾರೆ. ಹಾಗಾಗಿ ವರ್ತಕರ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಜೊತೆ ಸಭೆಯ ಬಳಿಕ ವರ್ತಕರು ಶುಕ್ರವಾರದ ಬಂದ್ ಅನ್ನು ವಾಪಸ್ ಪಡೆದಿದ್ದಾರೆ. ಏನೇನು ಅಶ್ಯೂರ್ ಮಾಡಿದ್ದಾರೆ ಸಿಎಂ, ಈ ಎಲ್ಲಾ ವಿಚಾರಗಳು ಇನ್ನಷ್ಟೇ ಅಪ್ಡೇಟ್ ಬರಬೇಕಾಗಿದೆ. ವರ್ತಕರ ಶುಕ್ರವಾರದ ಬಂದ್ ವಾಪಸ್ ಆಗಿದೆ. ಹೇಳಿದ 25ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ. ಅವರು ವಾಪಸ್ ತಗೋತೀವಿ ಅಂತ ಹೇಳಿ ಮನವಿ ಮಾಡಿದ್ದಾರೆ, ಆಮೇಲೆ ಒಪ್ಕೊಂಡಿದ್ದಾರೆ. 25ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ. ಅವರು ವಾಪಸ್ ತಗೋತೀವಿ ಅಂತ ಹೇಳಿ ಮನವಿ ಮಾಡಿದ್ದಾರೆ, ಆಮೇಲೆ ಒಪ್ಕೊಂಡಿದ್ದಾರೆ. 25ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು. ನಮಸ್ಕಾರ. ಡಿಜಿಟಲ್ ಡಿಚ್ಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ವರ್ತಕರ ಸಂಘ ಇದೀಗ ಬಂದ್ ಮಾಡೋದಕ್ಕೆ ಏನು ಕರೆ ಕೊಟ್ಟಿತ್ತು, ಆ ಬಂದ್ ಕರೆಯನ್ನ ವಾಪಸ್ ಪಡೆದಿದೆ. ಡಿಜಿಟಲ್ ಪೇಮೆಂಟ್ಗೆ ವರ್ತಕರು ಒಪ್ಪಿಗೆ ಸೂಚಿಸಿದ್ದಾರೆ. ವರ್ತಕರ ಶುಕ್ರವಾರದ ಬಂದ್ ವಾಪಸ್ ಪಡೆಯಲಾಗಿದೆ. ಸಿಎಂ ಸಭೆ ಬೆನ್ನಲ್ಲೇ ಪ್ರತಿಭಟನೆ ರದ್ದು ಮಾಡಿದ್ದಾರೆ.
ಸಿಎಂ ಮನವಿಗೆ ವರ್ತಕರು ಸ್ಪಂದಿಸಿದ್ದಾರೆ. ವರ್ತಕರ ಮಹತ್ವದ ನಿರ್ಧಾರ, ಹಾಲು ಹಣ್ಣು ತರಕಾರಿಗಳಿಗೆ ತೆರಿಗೆ ಇರಲ್ಲ ಅಂತ ಸಿಎಂ ಹೇಳಿದ್ದಾರೆ. ಹಾಗಾಗಿ ವರ್ತಕರ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಜೊತೆ ಸಭೆಯ ಬಳಿಕ ವರ್ತಕರು ಶುಕ್ರವಾರದ ಬಂದ್ ಅನ್ನು ವಾಪಸ್ ಪಡೆದಿದ್ದಾರೆ. ಏನೇನು ಅಶ್ಯೂರ್ ಮಾಡಿದ್ದಾರೆ ಸಿಎಂ, ಈ ಎಲ್ಲಾ ವಿಚಾರಗಳು ಇನ್ನಷ್ಟೇ ಅಪ್ಡೇಟ್ ಬರಬೇಕಾಗಿದೆ. ವರ್ತಕರ ಶುಕ್ರವಾರದ ಬಂದ್ ವಾಪಸ್ ಆಗಿದೆ. ಹೇಳಿದ 25ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ. ಅವರು ವಾಪಸ್ ತಗೋತೀವಿ ಅಂತ ಹೇಳಿ ಮನವಿ ಮಾಡಿದ್ದಾರೆ, ಆಮೇಲೆ ಒಪ್ಕೊಂಡಿದ್ದಾರೆ. 25ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ. ಅವರು ವಾಪಸ್ ತಗೋತೀವಿ ಅಂತ ಹೇಳಿ ಮನವಿ ಮಾಡಿದ್ದಾರೆ, ಆಮೇಲೆ ಒಪ್ಕೊಂಡಿದ್ದಾರೆ. 25ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು. ನಮಸ್ಕಾರ. ಡಿಜಿಟಲ್ ಡಿಚ್ಚಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ವರ್ತಕರ ಸಂಘ ಇದೀಗ ಬಂದ್ ಮಾಡೋದಕ್ಕೆ ಏನು ಕರೆ ಕೊಟ್ಟಿತ್ತು, ಆ ಬಂದ್ ಕರೆಯನ್ನ ವಾಪಸ್ ಪಡೆದಿದೆ. ಡಿಜಿಟಲ್ ಪೇಮೆಂಟ್ಗೆ ವರ್ತಕರು ಒಪ್ಪಿಗೆ ಸೂಚಿಸಿದ್ದಾರೆ. ವರ್ತಕರ ಶುಕ್ರವಾರದ ಬಂದ್ ವಾಪಸ್ ಪಡೆಯಲಾಗಿದೆ. ಸಿಎಂ ಸಭೆ ಬೆನ್ನಲ್ಲೇ ಪ್ರತಿಭಟನೆ ರದ್ದು ಮಾಡಿದ್ದಾರೆ. ಸಿಎಂ ಮನವಿಗೆ ವರ್ತಕರು ಸ್ಪಂದಿಸಿದ್ದಾರೆ. ವರ್ತಕರ ಮಹತ್ವದ ನಿರ್ಧಾರ, ಹಾಲು ಹಣ್ಣು ತರಕಾರಿಗಳಿಗೆ ತೆರಿಗೆ ಇರಲ್ಲ ಅಂತ ಸಿಎಂ ಹೇಳಿದ್ದಾರೆ. ಹಾಗಾಗಿ ವರ್ತಕರ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಜೊತೆ ಸಭೆಯ ಬಳಿಕ ವರ್ತಕರು ಶುಕ್ರವಾರದ ಬಂದ್ ಅನ್ನು ವಾಪಸ್ ಪಡೆದಿದ್ದಾರೆ. ಏನೇನು ಅಶ್ಯೂರ್ ಮಾಡಿದ್ದಾರೆ ಸಿಎಂ, ಈ ಎಲ್ಲಾ ವಿಚಾರಗಳು ಇನ್ನಷ್ಟೇ ಅಪ್ಡೇಟ್ ಬರಬೇಕಾಗಿದೆ. ವರ್ತಕರ ಶುಕ್ರವಾರದ ಬಂದ್ ವಾಪಸ್ ಆಗಿದೆ. ಹೇಳಿದ 25ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ. ಅವರು ವಾಪಸ್ ತಗೋತೀವಿ ಅಂತ ಹೇಳಿ ಮನವಿ ಮಾಡಿದ್ದಾರೆ, ಆಮೇಲೆ ಒಪ್ಕೊಂಡಿದ್ದಾರೆ. 25ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ. ಅವರು ವಾಪಸ್ ತಗೋತೀವಿ ಅಂತ ಹೇಳಿ ಮನವಿ ಮಾಡಿದ್ದಾರೆ, ಆಮೇಲೆ ಒಪ್ಕೊಂಡಿದ್ದಾರೆ. 25ನೇ ತಾರೀಕು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಬಂದ್ ಮಾಡ್ತೀವಿ, ವಹಿವಾಟು ನಿಲ್ಲಿಸ್ತೀವಿ.